ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ಇವತ್ತಿನ ನಮ್ಮನೆ ಸ್ಪೆಷಲ್ ಬಸ್ಸಾರು, ಮುದ್ದೆ, ಅನ್ನ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಇದು ಸರ್ವೇ ಸಾಮಾನ್ಯವಾದ ಅಡುಗೆ ಆಗಿರುತ್ತೆ. ಉಪ್ಸಾರು ಮುದ್ದೆ, ಬಸ್ಸಾರು ಮುದ್ದೆ ಊಟ ತುಂಬ ಜನರ ಫೇವ್ರೆಟ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಅಮ್ಮ ಮುಂಚೆಯಿಂದನೂ ಬಸ್ಸಾರು ಮಾಡ್ತಿದ್ರು, ಆದರೆ ಉಪ್ಸಾರು ಕಾನ್ಸೆಪ್ಟೇ ನನಗೆ ಗೊತ್ತಿರಲಿಲ್ಲ. ಮುಂಚೆ ಬಸ್ಸಾರು ಮಾಡಿದಾಗ ನನಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಇತ್ತೀಚೆಗಷ್ಟೇ ಇಷ್ಟ ಆಗ್ತಿರೋದು. ಉಪ್ಸಾರು ಮತ್ತು ಮುದ್ದೆ ನನ್ನ ಫೇವ್ರೇಟು. ಬಟ್ ಈಗ ಬಸ್ಸಾರು ಇಷ್ಟ ಆಗುತ್ತೆ. ಈಗ ಬಸ್ಸಾರು ಇಷ್ಟ ಆದ್ರೂ ಮಾಡೋದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅಂತ ಕಮ್ಮಿನೇ ಮಾಡ್ಕೊಳ್ಳೋದು. ಉಪ್ಸಾರು ಮಾತ್ರ ವಾರದಲ್ಲಿ 1 ಸತಿ 2 ಸತಿ ಕಂಪಲ್ಸರಿಯಾಗಿ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಬಸ್ಸಾರಿಗೆ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು 1 ಈರುಳ್ಳಿನ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಗಡ್ಡೆ ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇವೆರಡು ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ 1 ಸ್ಪೂನು ಜೀರಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಖಾರಕ್ಕೋಸ್ಕರ ಸಾಂಬಾರ್ ಪೌಡ್ರು ಉಪಯೋಗಿಸ್ಕೊತಾ ಇದ್ದೀನಿ. ಇನ್ನೊಂದು ಮೆಥಡ್ ಇದೆ, ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಾಂಬಾರ್ ಪೌಡ್ರನ್ನ ಸ್ಕಿಪ್ ಮಾಡ್ಕೋಬೋದು. ಹುರಿದಿರೋ ಪದಾರ್ಥಗಳು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಹಸಿ ಈರುಳ್ಳಿ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಹಸಿದು ಹಾಕ್ಕೋತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1.5 ಅಥವಾ 2 ಸ್ಪೂನಷ್ಟು ಸಾಂಬಾರ್ ಪೌಡರು, ಮತ್ತು 1 ಕಪ್ಪಷ್ಟು ತೆಂಗಿನ ತುರಿ, ಹಾಗೆ 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಅರಿವೆ ಸೊಪ್ಪು, ದಂಟಿನ ಸೊಪ್ಪು, ಹಾಗೆ ಸಬ್ಸಿಗೆ ಸೊಪ್ಪನ್ನ ತಗೊಂಡು ಒಂದು 3-4 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 100 ಗ್ರಾಮಷ್ಟು ಅಳಸಂದೆ ಕಾಳನ್ನ ಹಿಂದಿನ ದಿನ ನೆನೆ ಹಾಕ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ನೀರು ತುಂಬಿ ಅದನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಅಳಸಂದೆ ಕಾಳು ಜೊತೆಗೆ ಸ್ವಲ್ಪ ತೊಗರಿಬೇಳೆ ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಬರೀ ಅಳಸಂದೆ ಕಾಳು ತೊಗೊಂಡ್ರೆ ಟೇಸ್ಟ್ ಬರಲ್ಲ ಅಂತ ನಾನು ಯಾವಾಗಲೂ ಮಿಕ್ಸ್ ಮಾಡಿ ಹಾಕ್ಕೋತೀನಿ. ಸೊ ನೀರು ಕುದಿ ಬಂದಮೇಲೆ ಈ 2 ಕಾಳುಗಳ್ನ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇವಾಗ 1/4 ಬೆಂದಿದೆ ಕಾಳುಗಳು ಅನ್ನೋವಾಗ ಹೆಚ್ಚಿಟ್ಕೊಂಡಿರೋ ಈ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಸೊಪ್ಪಲ್ಲಿ ಉಪ್ಪಿರೋದ್ರಿಂದ ಉಪ್ಪು ಜಾಸ್ತಿ ಹಾಕ್ಕೋಬಾರ್ದು. ಆರೋಗ್ಯದ ದೃಷ್ಟಿಯಿಂದ ಸೊಪ್ಪು ತರಕಾರಿಗಳು ಹೆಚ್ಚು ತಿನ್ನಬೇಕು ಅಂತ ಹೇಳ್ತಾರೆ. ವಾರಕ್ಕೆ 1-2 ಸತಿ ಆದರೂ ಸೊಪ್ಪು ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ಈ ರೀತಿ ಮಾಡ್ಕೊಂಡು ತಿಂದರೆ ಟೇಸ್ಟಾಗಿಯೂ ಇರುತ್ತೆ, ಆರೋಗ್ಯವೂ ಇರುತ್ತೆ. ಅಷ್ಟು ಸೊಪ್ಪನ್ನು ಬಿಡಿಸ್ಕೋಬೇಕು, ಮತ್ತು ತೊಳೆಯೋದು, ಹಾಗೆ ಅದನ್ನು ಹೆಚ್ಚೋದು, ಮತ್ತು ಕಾಳು ನೆನೆಸಿ ಅದನ್ನು ಬೇಯಿಸೋದು. ಸೊ ಇದೆಲ್ಲ ಸ್ವಲ್ಪ ಜಾಸ್ತಿ ಪ್ರೊಸೀಜರು ಅಂತ ತುಂಬ ಜನ ಮಾಡೋಕ್ಕೆ ಹೋಗಲ್ಲ. ಕೆಲವ್ರಿಗೆ ಟೈಮು ಇರೋದಿಲ್ಲ. ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅಂತ ಇತ್ತೀಚೆಗೆ ನಾನು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಆದರೆ ಉಪ್ಸಾರು ಖಾರ ಮಾಡಿಟ್ಕೊಂಡ್ರೆ ಬೇಗನೆ ಆಗ್ಬಿಡುತ್ತೆ ಉಪ್ಸಾರು. ಆದರೆ ಈ ಬಸ್ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಬೆರೆತ್ಕೊಂಡು ಬೆಂದಿದೆ. ಅದನ್ನು ಒಂದು ಸೋಸೋ ಪಾತ್ರೆಗೆ ಹಾಕ್ಕೊಂಡು ಸಪ್ರೇಟ್ ಮಾಡಿಟ್ಕೋತಾ ಇದ್ದೀನಿ. ಈಗ ಬಸ್ಸಾರಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೋಸ್ಕರ ನಾನು 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ಎತ್ತಿಟ್ಕೊಂಡಿದ್ದೀನಿ. ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆ, ಹಾಗೆ ಸಾಸಿವೆ ಮತ್ತು ಕರಿಬೇವು, ಹಾಗೆ ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಈ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು
ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ನಾವು ಮುಂಚೆನೇ ಕಾಳು ಮತ್ತು ಸೊಪ್ಪು ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಹಾಗೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ. ಈಗ ಮತ್ತೊಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಸೊಪ್ಪು ಎಲ್ಲ ನೀರೆಲ್ಲ ಇಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ರುಚಿಗೋಸ್ಕರ ಒಂದು ಸ್ವಲ್ಪ ತೆಂಗಿನ ತುರಿ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಸ್ಸಾರು ಸೊಪ್ಪಿನ ಪಲ್ಯ ರೆಡಿ ಆಯಿತು. ಹಾಗೆ ನಾನು ಅನ್ನ ಮತ್ತು ಮುದ್ದೆನೂ ಸಹ ಮಾಡಿಟ್ಕೊಂಡಿದ್ದೀನಿ. ಇನ್ನೇನು ಬಡಿಸೋ ಟೈಮ್ ಆಯಿತು. ಒಂದು ಸತಿ ಟ್ರೈ ಮಾಡಿ ಈ ರೀತಿ ಹೇಗೆ ಬಂತು ಅಂತ ನನಗೆ ಮುಂದೆ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಹಲವಾರು ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ಮತ್ತು ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಗ್ರೀಡಿಯೆಂಟ್ಸು ಹಾಗೆ ರೆಸಿಪಿ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.